ನಮಸ್ಕಾರ ಸ್ನೇಹಿತರೆ. ನಿಮ್ಮ ಅಕೌಂಟ್ಗೆ ಇಷ್ಟು ದಿನಗಳ ಕಾಲ ನಿಯಮಿತವಾಗಿ ಬರ್ತಾ ಇದ್ದ ಗೃಹಲಕ್ಷ್ಮಿ ಯೋಜನೆಯ 2000 ಅಥವಾ 4000 ರೂಪಾಯಿ ಹಣ ಇದ್ದಕ್ಕಿದ್ದಂತೆ ಸಂಪೂರ್ಣವಾಗಿ ನಿಂತು ಹೋಗಬಹುದು. ಹೌದು, ನೀವು ಕೇಳುತ್ತಿರುವುದು 100ಕ್ಕೆ 100 ನಿಜ. ಸರ್ಕಾರ ಈಗ ಇಡೀ ರಾಜ್ಯದ ಮಹಿಳೆಯರಿಗೆ ಬಿಗ್ ಶಾಕ್ ನೀಡಲು ಒಳಗೊಳಗೆ ಒಂದು ದೊಡ್ಡ ಪ್ಲಾನ್ ಮಾಡಿಕೊಂಡಿದೆ. ಇಡೀ ಕರ್ನಾಟಕದ ಮಹಿಳಾ ಲೋಕವೇ ಬೆಚ್ಚು ಬೀಳುವಂತಹ ಒಂದು ಅಧಿರ್ಭರ್ಜರಿ ನ್ಯೂಸ್ ಗೃಹಲಕ್ಷ್ಮಿ ಯೋಜನೆಯ ಇಲಾಖೆಯಿಂದ ಹೊರಬಿದ್ದಿದೆ. ಒಂದು ಕಡೆ ರಾಜ್ಯದ ಲಕ್ಷಾಂತರ ಹೆಣ್ಣು ಮಕ್ಕಳ ಬ್ಯಾಂಕ್ ಅಕೌಂಟ್ಗೆ ಹಣದ ಮಳೆ ಸುರಿಸಲು ಗ್ರೀನ್ ಸಿಗ್ನಲ್ ನೀಡುತ್ತಿದ್ರೆ, ಇನ್ನೊಂದು ಕಡೆ ಅದೇ ಹಣ ಇನ್ಮುಂದೆ ನಿಮ್ಮ ಕೈತಪ್ಪಿ ಹೋಗುವಂತಹ ಒಂದು ಅತ್ಯಂತ ಕಠಿಣವಾದ ನಿಯಮ ಜಾರಿಗೆ ಬರುತ್ತಿದೆ. ಇವತ್ತಿನ ಈ ಸುದೀರ್ಘವಾದ ಮಾಹಿತಿಯಲ್ಲಿ ನಿಮ್ಮ ಅಕೌಂಟ್ಗೆ ಹಣ ಬಂದಿದೆಯಾ ಇಲ್ವಾ ಅಂತ ನೀವು ಮನೆಯಲ್ಲೇ ಕೂತು ಹೆಂಗ್ ಚೆಕ್ ಮಾಡಬೇಕು, ಯಾವ ಪ್ರಮುಖ 20 ಜಿಲ್ಲೆಯ ಹೆಣ್ಣು ಮಕ್ಕಳಿಗೆ ಇವತ್ತಿನಿಂದಲೇ ಬ್ಯಾಂಕ್ ಖಾತೆಗೆ ನೇರವಾಗಿ ಹಣ ಜಮೆಯಾಗುತ್ತಿರುವ ಸಿಹಿ ಸುದ್ದಿ ಸಿಕ್ಕಿದೆ, ಮತ್ತು ಪ್ರಮುಖವಾಗಿ ನಿಮ್ಮ ಹಣ ಮುಂದಿನ ದಿನಗಳಲ್ಲಿ ಕಟ್ ಆಗಬಾರದು ಅಂದ್ರೆ ನೀವು ಹಿಂದೆ ಮಾಡಬೇಕಾದ ಆ ಒಂದು ರಹಸ್ಯ ಕೆಲಸ ಏನು ಅನ್ನೋದನ್ನ ಪ್ರತಿಯೊಂದನ್ನು ಎಳೆ ಎಳೆಯಾಗಿ ಬಿಚ್ಚಿಡ್ತೇನೆ. ಇವತ್ತಿನ ಪ್ರತಿಯೊಂದು ಮಾಹಿತಿಯು ಗೃಹಲಕ್ಷ್ಮಿ ಮಹಿಳೆಯರ ಬಾಳಿಗೆ ಅತ್ಯಂತ ಮುಖ್ಯವಾಗಿದ್ದು, ಎಲ್ಲೂ ಒಂದು ಸೆಕೆಂಡ್ ಕೂಡ ಮಿಸ್ ಮಾಡದೆ ಕೊನೆಯ ತನಕ ಸೂಕ್ಷ್ಮವಾಗಿ ಗಮನವಿಟ್ಟು ಕೇಳಿ. ಮೊದಲನೇದಾಗಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಹಣ ಪಡೆದುಕೊಳ್ಳುತ್ತಿರುವ ಮಹಿಳೆಯರ ಸಂಖ್ಯೆ ಸಣ್ಣದೇನಲ್ಲ. ಬರೋಬ್ಬರಿ 1,27,00,000ಕ್ಕೂ ಅಧಿಕ ತಾಯಂದಿರು, ಅಕ್ಕ ತಂಗಿಯರು ಪ್ರತಿ ತಿಂಗಳು ಈ 2,000 ರೂಪಾಯಿಗಾಗಿ ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ಕಾಯುತ್ತಿರುತ್ತಾರೆ. ಸರ್ಕಾರ ಕೂಡ ತಿಂಗಳು ಈ ಹಣವನ್ನ ಬಿಡುಗಡೆ ಮಾಡುತ್ತಾ ಬಂದಿದೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರವೇ. ಆದ್ರೆ ಈಗ ಸಿಕ್ಕಿರುವ ಅತ್ಯಂತ ಲೇಟೆಸ್ಟ್ ಅಪ್ಡೇಟ್ ಪ್ರಕಾರ ರಾಜ್ಯದ ಪ್ರತಿಯೊಬ್ಬ ಗೃಹಲಕ್ಷ್ಮಿ ಮಹಿಳೆಯೂ ಕೂಡ ಕಡ್ಡಾಯವಾಗಿ ಹೊಸದಾಗಿ ಮತ್ತೊಮ್ಮೆ ಮರು ಅರ್ಜಿಯನ್ನ ಸಲ್ಲಿಸಬೇಕಾದ ಅನಿವಾರ್ಯ ಪರಿಸ್ಥಿತಿ ಎದುರಾಗಿದೆ. ನಿಮ್ಗೆ ಆಶ್ಚರ್ಯ ಆಗ್ಬಹುದು. ಈಗಾಗಲೇ ಅರ್ಜಿ ಹಾಕಿ ಎಲ್ಲಾ ದಾಖಲೆ ಸರಿ ಇದ್ದಕ್ಕೆ ತಾನೇ ನಮ್ಗೆ ಹಣ ಬರ್ತಾ ಇರೋದು, ಈಗ ಮತ್ತೆ ಯಾಕೆ ಅರ್ಜಿ ಹಾಕಬೇಕು ಅಂತ ಅಲ್ವಾ? ಅಲ್ಲೇ ಇರೋ ನೋಡಿ ಸರ್ಕಾರದ ಅಸಲಿ ಟ್ವಿಸ್ಟ್. ಸರ್ಕಾರ ಪ್ರತಿ ತಿಂಗಳು ಕೋಟ್ಯಾಂತರ ರೂಪಾಯಿ ಹಣವನ್ನ ಹೆಣ್ಣುಮಕ್ಕಳ ಖಾತೆಗೆ ನೇರ ನಗದು ವರ್ಗಾವಣೆ ಮೂಲಕ ಜಮೆ ಮಾಡುತ್ತಿದ್ದರೂ ರಾಜ್ಯದ ಲಕ್ಷಾಂತರ ಮಹಿಳೆಯರಿಗೆ ಈ ಹಣ ತಲುಪುತ್ತಲೇ ಇಲ್ಲ. ಬ್ಯಾಂಕ್ ಖಾತೆಯಲ್ಲಿರುವ ಸಣ್ಣ ಪುಟ್ಟ ಹೆಸರುಗಳ ತಪ್ಪು, ಆಧಾರ್ ಕಾರ್ಡ್ ಹೊಂದಾಣಿಕೆ ಆಗದಿರುವುದು ಅಥವಾ ಇನ್ಯಾವುದೋ ತಾಂತ್ರಿಕ ದೋಷಗಳಿಂದಾಗಿ ಇಲಾಖೆಯಿಂದ ಹೋದ ಹಣ ವಾಪಸ್ ಸರ್ಕಾರದ ತಿಜೋರಿಗೆ ರಿಟರ್ನ್ ಹೋಗ್ತಿದೆ. ಈ ಗೊಂದಲಕ್ಕೆ ಮುಕ್ತಿ ಹಾಡಲು ಮತ್ತು ಯಾರಿಗೆ ಅಸಲಿಯಾಗಿ ಹಣ ತಲುಪುತ್ತಿಲ್ಲವೋ ಅಂಥವರನ್ನು ಪತ್ತೆ ಹಚ್ಚಿ ಪ್ರತಿಯೊಬ್ಬ ಅರ್ಹ ಮಹಿಳೆಗೂ ನ್ಯಾಯವಾಗಿ ಹಣ ಸಿಗುವಂತೆ ಮಾಡಲು ಈ ಮರು ಅರ್ಜಿ ಪ್ರಕ್ರಿಯೆಯನ್ನ ಜಾರಿಗೆ ತರಲು ಇಲಾಖೆ ಪ್ಲಾನ್ ಮಾಡಿಕೊಂಡಿದೆ. ಹಾಗಾದ್ರೆ ಈ ಮರು ಅರ್ಜಿ ಸಲ್ಲಿಸೋದು ಯಾವಾಗ, ಇದಕ್ಕೆ ಏನೆಲ್ಲ ದಾಖಲೆಗಳು ಬೇಕು ಅಂತ ನಿಮ್ಗೀಗ ಗೊಂದಲ ಶುರುವಾಗಿರಬಹುದು. ಸದ್ಯಕ್ಕೆ ಸರ್ಕಾರ ಇದರ ದಿನಾಂಕವನ್ನ ಇನ್ನೂ ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ. ದಿನಾಂಕ ನಿಗದಿಯಾದ ತಕ್ಷಣ ಎಲ್ಲರಿಗಿಂತ ಮುಂಚಿತವಾಗಿ ಲೈವ್ ಆಗಿ ಮೊಬೈಲ್ನಲ್ಲಿ ಹೆಂಗೆ ಅಪ್ಲೈ ಮಾಡೋದು ಅಂತ ನಾನ್ ನಿಮ್ಗೆ ತೋರಿಸ್ಕೊಡ್ತೀನಿ. ಅಲ್ಲಿಯವರೆಗೂ ನೀವು ಮಾಡಬೇಕಾದ ಅತ್ಯಂತ ತುರ್ತು ಕೆಲಸ ಒಂದಿದೆ. ಅದೇನಪ್ಪಾ ಅಂದ್ರೆ, ಇವತ್ತೇ ನಿಮ್ಮ ಊರಿನ ಬ್ಯಾಂಕಿಗೆ ಹೋಗಿ ನಿಮ್ಮ ಪಾಸ್ಬುಕ್ ಅನ್ನೊಮ್ಮೆ ಪ್ರಿಂಟ್ ಮಾಡಿಸಿ ಚೆಕ್ ಮಾಡಿ. ಯಾಕೆಂದ್ರೆ ಈಗ 29ನೇ ಮತ್ತು 30ನೇ ಕಂತಿನ ಹಣದ ಪ್ರಕ್ರಿಯೆ ನಡೆಯುತ್ತಿದೆ. ಬಹಳಷ್ಟು ಜನ ತಮಗೆ ಹಣ ಬಂದಿದೆಯೋ ಇಲ್ವೋ ಅನ್ನೋದನ್ನ ನೋಡದೇನೆ ಸುಮ್ಮನೆ ಕೂತಿರುತ್ತಾರೆ. ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಾ ಮತ್ತು ನಿಮ್ಮ KYC ಕಂಪ್ಲೀಟ್ ಆಗಿದೆಯಾ ಅನ್ನೋದನ್ನ ಹಿಂದೆ ಖಚಿತಪಡಿಸಿಕೊಳ್ಳಿ. ಅದರ ಜೊತೆಗೆ ಬ್ಯಾಂಕ್ ನಿಯಮಗಳ ಪ್ರಕಾರ ನಿಮ್ಮ ಅಕೌಂಟ್ನಲ್ಲಿ ಕನಿಷ್ಠ 1000ದಿಂದ 2,000 ರೂಪಾಯಿ ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡುವುದು ಕೂಡ ತುಂಬಾನೇ ಮುಖ್ಯ. ಈ ಸಣ್ಣ ಪುಟ್ಟ ತಪ್ಪುಗಳನ್ನ ನೀವು ಸರಿಪಡಿಸಿಕೊಂಡ್ರೆ ನಿಮ್ಮ ಅಕೌಂಟ್ಗೆ ಬರಬೇಕಾದ ಬಾಕಿ 4,000 ರೂಪಾಯಿ ಅಥವಾ 2,000 ರೂಪಾಯಿ ಹಣ ಯಾವುದೇ ಅಡೆತಡೆ ಇಲ್ಲದೆ ನೇರವಾಗಿ ಬಂದು ಬೀಳುತ್ತದೆ. ಇನ್ನು ಇವತ್ತಿನ ಅತ್ಯಂತ ಪ್ರಮುಖ ವಿಚಾರಕ್ಕೆ ಬರೋಣ. ಇವತ್ತಿನಿಂದಲೇ ಕರ್ನಾಟಕದ ಪ್ರಮುಖ 20 ಜಿಲ್ಲೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಭರಪೂರವಾಗಿ ಜಮೆಯಾಗುತ್ತಿದೆ. ಆ ಅದೃಷ್ಟವಂತ 20 ಜಿಲ್ಲೆಗಳು ಯಾವುದು ಗೊತ್ತಾ? ಲಿಸ್ಟನ್ನ ಸೂಕ್ಷ್ಮವಾಗಿ ಕೇಳಿಸಿಕೊಳ್ಳಿ. ಬೆಳಗಾವಿ, ಧಾರವಾಡ, ದಾವಣಗೆರೆ, ಹಾಸನ, ಕೋಲಾರ, ಬಳ್ಳಾರಿ, ಮಂಗಳೂರು, ಮಂಡ್ಯ, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಚಿತ್ರದುರ್ಗ, ತುಮಕೂರು, ಉತ್ತರ ಕನ್ನಡ, ಮೈಸೂರು, ವಿಜಯಪುರ, ಕಲಬುರಗಿ, ಬಾಗಲಕೋಟೆ, ಯಾದಗಿರಿ, ರಾಯಚೂರು, ಕೊಪ್ಪಳ ಮತ್ತು ಬೆಂಗಳೂರು ಗ್ರಾಮಾಂತರ ಹಾಗೂ ನಗರ ಜಿಲ್ಲೆಗಳು. ಈ ಜಿಲ್ಲೆಗಳಲ್ಲಿರುವಂತಹ ಗೃಹಲಕ್ಷ್ಮಿ ತಾಯಂದಿರಿಗೆ ಇವತ್ತು ಹಂತ ಹಂತವಾಗಿ ಹಣದ ಮೆಸೇಜ್ಗಳು ಮೊಬೈಲ್ಗೆ ಬರುತ್ತಿವೆ. ನಿಮ್ಮ ಜಿಲ್ಲೆ ಕೂಡ ಈ ಲಿಸ್ಟ್ನಲ್ಲಿದ್ದರೆ ಖಂಡಿತವಾಗಿಯೂ ಇವತ್ತು ಅಥವಾ ನಾಳೆಯ ಒಳಗಾಗಿ ನಿಮ್ಮ ಅಕೌಂಟ್ಗೆ ಜಿಟಿ ಮಳೆಯಂತೆ ಹಣ ಬಂದು ಬೀಳುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಈ ಹಣ ವರ್ಗಾವಣೆಯ ಪ್ರಕ್ರಿಯೆ ಸಂಪೂರ್ಣವಾಗಿ ಕಂಪ್ಯೂಟರೀಕೃತವಾಗಿ ಆಗಿರುವುದರಿಂದ
ಒಂದು ಜಿಲ್ಲೆಯ ಎಲ್ಲಾ ಮಹಿಳೆಯರಿಗೂ ಒಂದೇ ಸಮಯದಲ್ಲಿ ಹಣ ಜಮೆಯಾಗುವುದಿಲ್ಲ. ನಿಮ್ಮ ಪಕ್ಕದ ಮನೆಯವರಿಗೆ ಮೆಸೇಜ್ ಬಂದಿದ್ದರೂ ನಿಮಗೆ ಇನ್ನೂ ಬಾರದೇ ಇರಬಹುದು. ಅದಕ್ಕೆ ನೀವು ಗಾಬರಿಯಾಗುವ ಅವಶ್ಯಕತೆ ಇಲ್ಲ. ಸರ್ಕಾರ ಜಿಲ್ಲಾವಾರು ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಮೊದಲ ಹಂತದಲ್ಲಿ ಈಗ ನಾನು ಹೆಸರಿಸಿದ 20 ಜಿಲ್ಲೆಗಳ ಬ್ಯಾಂಕುಗಳಿಗೆ ಹಣದ ಲಿಂಕ್ ತಲುಪಿದೆ. ಇವತ್ತು ಬೆಳಗ್ಗೆಯಿಂದಲೇ ಈ ಪ್ರಕ್ರಿಯೆ ಚುರುಕಾಗಿದ್ದು, ಬ್ಯಾಂಕ್ ಕೆಲಸದ ಸಮಯ ಮುಗಿಯುವ ಒಳಗಾಗಿ ಬಹುತೇಕ ಮಹಿಳೆಯರ ಖಾತೆಗೆ ಹಣ ಜಮೆಯಾಗಲಿದೆ. ಒಂದು ವೇಳೆ ನಿಮ್ಮ ಬ್ಯಾಂಕ್ ಖಾತೆಗೆ ಇವತ್ತು ಸಂಜೆಯ ಒಳಗಾಗಿ ಹಣ ಬರದೇ ಇದ್ದರೆ, ನೀವು ನೇರವಾಗಿ ಗೃಹಲಕ್ಷ್ಮಿ ಯೋಜನೆಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ನಿಮ್ಮ ಅರ್ಜಿ ಸಂಖ್ಯೆಯನ್ನ ಹಾಕಿ ಸ್ಟೇಟಸ್ ಚೆಕ್ ಮಾಡಬಹುದು. ಅದರಲ್ಲಿ ನಿಮ್ಮ ಸ್ಟೇಟಸ್ ಏನಿದೆ ಅಂದ್ರೆ, ಹಣ ಪಾವತಿಯಾಗಿದೆ ಎಂದು ತೋರಿಸುತ್ತಿದೆಯೋ ಅಥವಾ ತಾಂತ್ರಿಕ ದೋಷ ಎಂದು ಬರುತ್ತಿದೆಯೋ ಎಂಬುದನ್ನ ಸ್ಪಷ್ಟವಾಗಿ ನೋಡಿಕೊಳ್ಳಬಹುದು. ಇದಲ್ಲದೆ ಬ್ಯಾಂಕ್ ಖಾತೆಗಳ ವಿಷಯದಲ್ಲಿ ಮಹಿಳೆಯರು ಮಾಡುವ ಮತ್ತೊಂದು ಪ್ರಮುಖ ತಪ್ಪು ಎಂದರೆ ತಮ್ಮ ಹಳೆಯ ಖಾತೆಗಳನ್ನು ಹಾಗೇ ಬಿಟ್ಟು ಹೊಸ ಖಾತೆಗಳನ್ನು ತೆರೆಯುವುದು. ಗೃಹಲಕ್ಷ್ಮಿ ಯೋಜನೆಯ ಅರ್ಜಿ ಸಲ್ಲಿಸುವಾಗ ನೀವು ಯಾವ ಬ್ಯಾಂಕ್ ಖಾತೆಯ ವಿವರವನ್ನು ನೀಡಿದ್ದೀರೋ ಅದೇ ಖಾತೆಗೆ ಹಣ ಜಮೆಯಾಗುತ್ತದೆ. ಒಂದು ವೇಳೆ ಆ ಖಾತೆಯನ್ನ ನೀವು ಇತ್ತೀಚೆಗೆ ಬಳಸದೆ ನಿಷ್ಕ್ರಿಯಗೊಳಿಸಿದ್ದರೆ, ಸರ್ಕಾರದಿಂದ ಬಂದ ಹಣ ಅಲ್ಲಿಗೆ ಹೋಗಿ ಸಿಲುಕಿಕೊಳ್ಳುತ್ತದೆ. ಅದಕ್ಕಾಗಿಯೇ ಇಲಾಖೆಯ ಇತ್ತೀಚಿನ ಪ್ರಕಟಣೆಯ ಪ್ರಕಾರ ನಿಮ್ಮ ಸಕ್ರಿಯವಾಗಿರುವ ಬ್ಯಾಂಕ್ ಖಾತೆಗೆ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಅಥವಾ ಸಾಮಾನ್ಯ ಉಳಿತಾಯ ಖಾತೆಗೆ ನಿಮ್ಮ ಆಧಾರ್ ಕಾರ್ಡ್ ಅನ್ನು ಮ್ಯಾಪಿಂಗ್ ಮಾಡಿಸುವುದು ಕಡ್ಡಾಯ ಎಂದು ತಿಳಿಸಿದೆ. ಆಧಾರ್ ಜೋಡಣೆ ಪ್ರಕ್ರಿಯೆಯು ಸರಿಯಾಗಿ ನಡೆದಿದ್ದರೆ ಮಾತ್ರ ಬೆಂಗಳೂರಿನ ಮುಖ್ಯ ಕಚೇರಿಯಿಂದ ಬಿಡುಗಡೆಯಾಗುವ ಹಣ ನೇರವಾಗಿ ನಿಮ್ಮ ಜಿಲ್ಲೆಯ ಬ್ಯಾಂಕ್ ಮೂಲಕ ನಿಮ್ಮ ಕೈ ಸೇರುತ್ತದೆ. ಈ ಯೋಜನೆಯ ಮತ್ತೊಂದು ಮುಖ್ಯ ಮಾಹಿತಿ ಎಂದರೆ, ಯಾರೆಲ್ಲ ಹೊಸದಾಗಿ ಮದುವೆಯಾಗಿ ಗೃಹಲಕ್ಷ್ಮಿ ಯೋಜನೆಗೆ ಹೊಸ ಅರ್ಜಿ ಸಲ್ಲಿಸಲು ಕಾಯುತ್ತಿದ್ದೀರೋ ಅವರಿಗೂ ಕೂಡ ಸದ್ಯದಲ್ಲೇ ಪೋರ್ಟಲ್ ಓಪನ್ ಆಗಲಿದೆ. ಆದರೆ ಅದಕ್ಕೂ ಮುನ್ನ ಹಳೆಯ ಫಲಾನುಭವಿಗಳ ಬ್ಯಾಂಕ್ ಖಾತೆಯ ಗೊಂದಲಗಳನ್ನು ಬಗೆಹರಿಸುವುದು ಸರ್ಕಾರದ ಮೊದಲ ಆದ್ಯತೆಯಾಗಿದೆ. ಇವತ್ತು ಸರ್ಕಾರದ ಉನ್ನತ ಅಧಿಕಾರಿಗಳು ಸಭೆ ನಡೆಸಿ ಬಾಕಿ ಇರುವ ಎಲ್ಲಾ ಕಂತುಗಳ ಹಣವನ್ನ ಒಟ್ಟಿಗೆ ಬಿಡುಗಡೆ ಮಾಡಲು ಚರ್ಚೆ ನಡೆಸಿದ್ದಾರೆ. ಹೀಗಾಗಿ ಯಾವುದೇ ತಪ್ಪುಗಳಿಲ್ಲದ ಕ್ಲೀನ್ ಅಕೌಂಟ್ ಹೊಂದಿರುವ ಹೆಣ್ಣು ಮಕ್ಕಳಿಗೆ ಒಂದೇ ಬಾರಿಗೆ 4,000 ರೂಪಾಯಿಗಳ ಬಂಪರ್ ಹಣ ಸಿಗುವ ಸಾಧ್ಯತೆಗಳು ಹೆಚ್ಚಾಗಿವೆ. ಹಾಗಾಗಿ ನಿಮ್ಮ ದಾಖಲೆಗಳನ್ನು ಸರಿಯಾಗಿ ಇಟ್ಟುಕೊಳ್ಳುವುದು ನಿಮ್ಮ ಜವಾಬ್ದಾರಿಯಾಗಿದೆ. ಸ್ನೇಹಿತರೆ, ನಾವು ಈ ಯೋಜನೆಯ ಆಳ ಅಗಲವನ್ನ ನೋಡಿದಾಗ ನಮಗೆ ತಿಳಿಯುವುದೇನೆಂದರೆ, ಸರ್ಕಾರಕ್ಕೆ ಕೇವಲ ಹಣ ನೀಡುವುದು ಅಷ್ಟೇ ಗುರಿಯಲ್ಲ, ಅದು ಸರಿಯಾದ ಕೈಗೆ ತಲುಪಬೇಕು ಎನ್ನುವುದಾಗಿದೆ. ನೀವು ಆಧಾರ್ ಜೋಡಣೆ ಮಾಡಿಸುವಾಗ ಕೊಡುವ ಫಿಂಗರ್ ಪ್ರಿಂಟ್ ಅಥವಾ ಬಯೋಮೆಟ್ರಿಕ್ ಕೂಡ ಅಪ್ಡೇಟ್ ಆಗಿರಬೇಕು. ಒಮ್ಮೊಮ್ಮೆ ವಯಸ್ಸಾದ ತಾಯಂದಿರ ಹೆಬ್ಬೆಟ್ಟಿನ ಗುರುತು ಸಿಗದೆ ಈ KYC ರಿಜೆಕ್ಟ್ ಆಗಿರುತ್ತದೆ. ಅಂಥವರು ತಕ್ಷಣ ನಿಮ್ಮ ಹತ್ತಿರದ ಬೆಂಗಳೂರು 1 ಅಥವಾ ಗ್ರಾಮ 1 ಕೇಂದ್ರಗಳಿಗೆ ಭೇಟಿ ನೀಡಿ ಆಧಾರ್ ಕಾರ್ಡ್ ಅನ್ನು ಅಪ್ಡೇಟ್ ಮಾಡಿಸಿಕೊಳ್ಳಿ. ನಿಮ್ಮ ಬ್ಯಾಂಕ್ ಖಾತೆಗೆ ಮೊಬೈಲ್ ನಂಬರ್ ಲಿಂಕ್ ಇರಬೇಕು. ಆಗಲೇ ಹಣ ಜಮೆಯಾದ ತಕ್ಷಣ ನಿಮಗೆ ಬ್ಯಾಂಕ್ ಕಡೆಯಿಂದ ಮೆಸೇಜ್ ಬರುತ್ತದೆ. ಮೆಸೇಜ್ ಬರದೇ ಇದ್ದರೆ ತಕ್ಷಣವೇ ಗಾಬರಿಯಾಗಬೇಡಿ. ಬ್ಯಾಂಕ್ ಪಾಸ್ಬುಕ್ ಹಿಡಿದು ಒಮ್ಮೆ ಮ್ಯಾನೇಜರ್ ಹತ್ತಿರ ವಿಚಾರಿಸಿ ನಿಮ್ಮ ಖಾತೆಗೆ ಹೋಲ್ಡ್ ಬಿದ್ದಿದೆಯೋ ಅಥವಾ ಅಕೌಂಟ್ ಫ್ರೀಸ್ ಆಗಿದೆಯೋ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ಇನ್ನು ಕೆಲವು ಮಹಿಳೆಯರು ಪಡಿತರ ಚೀಟಿ ಅಂದರೆ ರೇಷನ್ ಚೀಟಿಯಲ್ಲಿ ಯಜಮಾನಿ ಎಂದು ಹೆಸರು ಬದಲಾವಣೆ ಮಾಡಿಸಿರುತ್ತಾರೆ. ಆದರೆ ಬ್ಯಾಂಕ್ ಖಾತೆಯಲ್ಲಿ ಹೆಸರು ಇನ್ನೂ ತಂದೆಯ ಅಥವಾ ಗಂಡನ ಹೆಸರಿನ ಜೊತೆ ಇರುತ್ತದೆ. ಇಂತಹ ಸಂದರ್ಭದಲ್ಲಿ ಹೆಸರು ಮಿಸ್ಮ್ಯಾಚ್ ಆಗಿ ಹಣ ತಡೆಹಿಡಿಯಲ್ಪಡುತ್ತದೆ. ಆದ್ದರಿಂದ ರೇಷನ್ ಚೀಟಿಯಲ್ಲಿರುವ ಹೆಸರೇ ನಿಮ್ಮ ಬ್ಯಾಂಕ್ ಪಾಸ್ಬುಕ್ನಲ್ಲೂ ಇರುವಂತೆ ನೋಡಿಕೊಳ್ಳಿ. ಸರ್ಕಾರ ತರುತ್ತಿರುವ ಮರು ಅರ್ಜಿ ನಿಯಮ ಇಂತಹ ಸಣ್ಣಪುಟ್ಟ ತಪ್ಪುಗಳನ್ನು ಪತ್ತೆಹಚ್ಚಲು ಸರಿಪಡಿಸಲಿಕ್ಕಾಗಿಯೇ ಹೊರತು ಯೋಜನೆ ನಿಲ್ಲಿಸುವುದಕ್ಕಾಗಿ ಅಲ್ಲ. ಆದ್ದರಿಂದ ಯಾರೂ ಕೂಡ ಭಯಪಟ್ಟುಕೊಳ್ಳುವ ಅವಶ್ಯಕತೆ ಇಲ್ಲ. ಗ್ರಾಮ 1 ಅಥವಾ ಕರ್ನಾಟಕ 1 ಕೇಂದ್ರಗಳಲ್ಲಿ ಯಾವುದೇ ಶುಲ್ಕವಿಲ್ಲದೆ ನಿಮ್ಮ ಗೃಹಲಕ್ಷ್ಮಿ ಸ್ಟೇಟಸ್ ಉಚಿತವಾಗಿ ಪರಿಶೀಲಿಸಿಕೊಡಲಾಗುತ್ತದೆ. ಯಾರಾದರೂ ಹಣ ಕೇಳಿದರೆ ಯಾವುದೇ ಕಾರಣಕ್ಕೂ 1 ರೂಪಾಯಿನೂ ಕೊಡಬೇಡಿ. ಇದು ಸಂಪೂರ್ಣ ಉಚಿತ ಯೋಜನೆಯಾಗಿದೆ. ನಿಮ್ಮ ಖಾತೆಗೆ 4,000 ಹಣ ಬಂದರೆ ನೀವು ಅದನ್ನು ನಿಮ್ಮ ಕುಟುಂಬದ ಆರ್ಥಿಕ ಸದೃಢತೆಗೆ ಬಳಸಿಕೊಳ್ಳಬಹುದು. ಇಷ್ಟೇ ಅಲ್ಲದೆ ಗ್ರಾಮೀಣ ಭಾಗದ ಜನರಿಗೆ ಬ್ಯಾಂಕಿಂಗ್ ವ್ಯವಹಾರಗಳ ಬಗ್ಗೆ ಸರಿಯಾದ ತಿಳುವಳಿಕೆ ಇಲ್ಲದಿದ್ದರಿಂದ ಅನೇಕ ಬಾರಿ ನಿಮ್ಮ ಹಣ ಬೇರೆ ಯಾರದ್ದೋ ಅಕೌಂಟ್ಗೆ ಲಿಂಕ್ ಆಗಿರುವ ಮೊಬೈಲ್ ನಂಬರ್ಗೆ ಮೆಸೇಜ್ ಹೋಗುವ ಸಾಧ್ಯತೆ ಇರುತ್ತದೆ. ಹಾಗಾಗಿ ನಿಮ್ಮ ಆಧಾರ್ ಕಾರ್ಡ್ ಯಾವ ಬ್ಯಾಂಕ್ ಅಕೌಂಟ್ಗೆ ಆಕ್ಟಿವ್ ಆಗಿದೆ ಎಂಬುದನ್ನು ನೆಟ್ ಸೆಂಟರ್ನಲ್ಲಿ ಚೆಕ್ ಮಾಡಿಸಿಕೊಳ್ಳಿ. ಕೆಲವರಿಗೆ 2-3 ಬ್ಯಾಂಕ್ ಅಕೌಂಟ್ ಇರುತ್ತದೆ. ಅವರು ಗೃಹಲಕ್ಷ್ಮಿಗೆ ಒಂದು ಅಕೌಂಟ್ ನಂಬರ್ ಕೊಟ್ಟಿರುತ್ತಾರೆ, ಆದರೆ ಆಧಾರ್ ಲಿಂಕ್ ಇನ್ಯಾವುದೋ ಹಳೆಯ ಅಕೌಂಟ್ಗೆ ಆಕ್ಟಿವ್ ಆಗಿರುತ್ತದೆ. ಆಗ ಸರ್ಕಾರ ಹಣ ಹಾಕಿದಾಗ ಅದು ನೀವು ಕೊಟ್ಟ ಅಕೌಂಟ್ಗೆ ಬರದೆ ಆಧಾರ್ ಲಿಂಕ್ ಇರುವ ಹಳೆಯ ಅಕೌಂಟ್ಗೆ ಹೋಗಿ ಜಮೆಯಾಗಿರುತ್ತದೆ. ನೀವು ಈ ಅಕೌಂಟ್ ಚೆಕ್ ಮಾಡಿ ಹಣ ಬಂದಿಲ್ಲ ಎಂದು ಬೇಸರ ಮಾಡಿಕೊಡುತ್ತೀರಿ. ಅದಕ್ಕೆ ನಿಮ್ಮ ಎಲ್ಲಾ ಅಕೌಂಟ್ಗಳ ಪಾಸ್ಬುಕ್ ಒಮ್ಮೆ ಅಪ್ಡೇಟ್ ಮಾಡಿಸಿ ನೋಡುವುದು ಉತ್ತಮ.
ಸರ್ಕಾರದ ಕಡೆಯಿಂದ ಬರುವ ಈ 2,000 ರೂಪಾಯಿ ಹಣ ಬಡ ಕುಟುಂಬಗಳ ಜೀವನಕ್ಕೆ ಆಸರೆಯಾಗಿದೆ. ಅನೇಕ ತಾಯಂದಿರು ಈ ಹಣದಿಂದ ಮನೆ ದಿನಸಿ ಸಾಮಾನು, ಶಾಲಾ ಫೀಸು ಅಥವಾ ಸಣ್ಣಪುಟ್ಟ ಸಾಲಗಳನ್ನು ತೀರಿಸುತ್ತಿದ್ದಾರೆ. ಹಾಗಾಗಿ ನಿಮ್ಮ ಮನೆಯಲ್ಲೂ ಗೃಹಲಕ್ಷ್ಮಿ ಹಣ ಬರ್ತಾ ಇದ್ರೆ ನಿಮಗೀಗ ಒಟ್ಟು ಎಷ್ಟು ಕಂತಿನ ಹಣ ಬಂದಿದೆ ಮತ್ತು ಯಾವ ಜಿಲ್ಲೆಯಿಂದ ನೀವು ಈ ವಿಡಿಯೋ ನೋಡ್ತಾ ಇದ್ದೀರಾ ಅನ್ನೋದನ್ನ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಥರದ ಪ್ರತಿಯೊಂದು ಉಪಯುಕ್ತ ಮತ್ತು ನೈಜ ಮಾಹಿತಿಯನ್ನ ದಿನಾಲೂ ತಪ್ಪದೆ ಪಡೆದುಕೊಳ್ಳಲು, ಇಲಾಖೆಯ ಹೊಸ ಅಪ್ಡೇಟ್ಸ್ ತಿಳಿಯಲು ಈಗಲೇ ನಮ್ಮ ಡಿಜಿಟಲ್ ಕನ್ನಡಿಗ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಊರಿನ ಎಲ್ಲಾ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿರುವ ಮಹಿಳೆಯರಿಗೆ ಮತ್ತು ಅಕ್ಕ ತಂಗಿಯರಿಗೆ ಶೇರ್ ಮಾಡಿ ಜಾಗೃತಿ ಮೂಡಿಸಿ. ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.